ನಮಸ್ಕಾರ. ಇವತ್ತಿನ ನಮ್ಮ ರುಚಿಯಾದ ಮತ್ತು ಸರಳವಾದ ರೆಸಿಪಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಸುಲಭವಾಗಿ ತಯಾರಿಸಬಹುದಾದ ಶೇಂಗಾ ಮತ್ತು ಎಳ್ಳನ್ನು ಬಳಸಿ ರುಚಿಯಾದ ಬೆಲ್ಲದ ಲಡ್ಡು ಮಾಡೋಣ. ಶೇಂಗಾ, ಎಳ್ಳು, ಬೆಲ್ಲ ಈ ಮೂರು ಪದಾರ್ಥಗಳ ಸಂಯೋಜನೆಯಿಂದ ತಯಾರಾಗುವ ಈ ಲಡ್ಡು ರುಚಿಯ ಜೊತೆಗೆ ಉತ್ತಮವಾದ ಆಯ್ಕೆಯೂ ಆಗಿದೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನಬಹುದಾದ ಈ ಲಡ್ಡನ್ನು ಮನೆಯಲ್ಲಿ ಕಡಿಮೆ ಪದಾರ್ಥಗಳಿಂದ ಮಾಡಬಹುದು. ಹಬ್ಬದ ಸಮಯದಲ್ಲಾಗಲಿ, ಸಂಜೆ ಹೊತ್ತಿನ ಸಣ್ಣ ತಿಂಡಿಯಾಗಲಿ, ಅಥವಾ ಮನೆಯಲ್ಲೇ ಏನಾದರೂ ಸ್ವೀಟ್ ಮಾಡ್ಕೊಳ್ಬೇಕು ಅನಿಸಿದಾಗಲೂ ಈ ಲಡ್ಡನ್ನು ಪಟ್ ಅಂತ ಮಾಡ್ಕೊಳ್ಬೋದು. ಇದರ ವಿಶೇಷತೆ ಏನಂದರೆ ಇದಕ್ಕೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಶೇಂಗಾ ಮತ್ತು ಎಳ್ಳನ್ನು ಚೆನ್ನಾಗಿ ಹುರಿದು ಬೆಲ್ಲದೊಂದಿಗೆ ಬೆರೆಸಿ ಲಡ್ಡುವಿನ ಆಕಾರಕ್ಕೆ ತಯಾರಿಸಿಕೊಂಡ್ರೆ ರುಚಿಯಾದ ಲಡ್ಡು ಸಿದ್ಧವಾಗುತ್ತೆ. ಬನ್ನಿ ಹಾಗಾದರೆ ಶೇಂಗಾ ಮತ್ತು ಎಳ್ಳಿನ ಲಡ್ಡನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಬಾಣಲೆಯನ್ನು ಬಿಸಿ ಮಾಡಿಕೊಳ್ಳೋಣ. ನಂತರ ಈ ಲೋಟದಿಂದ 2 ಲೋಟ ಆಗುವಷ್ಟು ಶೇಂಗಾವನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ. ಶೇಂಗಾದಲ್ಲಿ ಪ್ರೋಟೀನ್, ಉತ್ತಮ ಕೊಬ್ಬು ಮತ್ತು ಇನ್ನಿತರ ಪೋಷಕಾಂಶಗಳಿರುವುದರಿಂದ ಇದು ನಮ್ಮ ದೈನಂದಿನ ತಿನಿಸುಗಳಲ್ಲಿ ಸೇರಿಸಿಕೊಳ್ಳಲು ಒಳ್ಳೆಯ ಪದಾರ್ಥ. ಹೀಗೆ ಹುರಿದುಕೊಳ್ಳುವುದರಿಂದ ಶೇಂಗಾದ ರುಚಿ ಮತ್ತು ಪರಿಮಳ ಇನ್ನಷ್ಟು ಚೆನ್ನಾಗಿ ಬರ್ತದೆ. ಹಾಗಾಗಿ ಶೇಂಗಾ ಚೆನ್ನಾಗಿ ಹುರಿದು ಸುವಾಸನೆ ಬರುವವರೆಗೆ ರೋಸ್ಟ್ ಮಾಡಿಕೊಳ್ಳೋಣ. ನೋಡಿ, ಈಗ ಶೇಂಗಾ ಚೆನ್ನಾಗಿ ರೋಸ್ಟ್ ಆಗಿದೆ. ಇಷ್ಟು ರೋಸ್ಟ್ ಆದರೆ ಸಾಕು. ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳೋಣ. ನಂತರ ಇದೇ ಬಾಣಲೆಗೆ ನಾವು ಈಗ ಶೇಂಗಾ ಅಳತೆ ಮಾಡಿಕೊಂಡ ಲೋಟದಿಂದ 1/4 ಲೋಟದಷ್ಟು ಎಳ್ಳನ್ನು ಸೇರಿಸ್ತಾ ಇದ್ದೇನೆ. ಎಳ್ಳನ್ನು ಕೂಡ ಹೀಗೆ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ. ಎಳ್ಳು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಅದರ ರುಚಿ ಮತ್ತು ಪರಿಮಳ ಇನ್ನಷ್ಟು ಹೆಚ್ಚಾಗುತ್ತೆ. ಹಾಗಾಗಿ ಎಳ್ಳನ್ನು ಕಲರ್ ಚೇಂಜ್ ಆಗುವವರೆಗೆ ಹುರಿದುಕೊಳ್ಳೋಣ. ನೋಡಿ, ಇಷ್ಟಾದರೆ ನಮಗೆ ಸಾಕು. ಈಗ ಇದನ್ನು ತಣ್ಣಗಾಗಲು ಬಿಡೋಣ. ಇದು ತಣ್ಣಗಾದ ನಂತರ ಶೇಂಗಾ ಮತ್ತು ಎಳ್ಳನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿಕೊಡೋಣ. ನೋಡಿ, ಈಗ ಶೇಂಗಾ ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಹಾಗಾಗಿ ಇದನ್ನು ಕೈಯಿಂದಲೇ ಒಮ್ಮೆ ಚೆನ್ನಾಗಿ ಉಜ್ಜಿ ಮೇಲಿರುವ ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡಿಕೊಳ್ಳೋಣ. ಸಿಪ್ಪೆ ಬೇರ್ಪಟ್ಟು ಶೇಂಗಾ ಚೆನ್ನಾಗಿ ಕ್ಲೀನ್ ಆದ ಮೇಲೆ ಈಗಾಗಲೇ ನಾವು ಡ್ರೈ ರೋಸ್ಟ್ ಮಾಡಿಕೊಂಡಿರುವ ಎಳ್ಳು ಮತ್ತು ಈ ಕ್ಲೀನಾದ ಶೇಂಗಾವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ. ನಂತರ ಇವೆರಡನ್ನು ಒಟ್ಟಿಗೆ ಹಾಕಿ ನಮಗೆ ಬೇಕಾದಷ್ಟು ನುಣ್ಣಗೆ ಅಥವಾ ಸ್ವಲ್ಪ ಗರಿ ಗರಿ ಆಗಿರುವಂತೆ ಪೌಡರ್ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನಮಗೆ ಬೇಕಾದಷ್ಟು ಬೆಲ್ಲವನ್ನು ಹಾಕಿ ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಕರಗಿಸಿಕೊಳ್ಳೋಣ. ಬೆಲ್ಲವನ್ನು ಕರಗಿಸುವಾಗ ಯಾವಾಗಲೂ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೆಲ್ಲ ತಳಕ್ಕೆ ಅಂಟಿಕೊಳ್ಳದಂತೆ ನಿಧಾನವಾಗಿ ಕೈಯಾಡಿಸುತ್ತಾ ಇರೋಣ. ನಂತರ 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಬೆಲ್ಲ ಸಂಪೂರ್ಣವಾಗಿ ಕರಗಿ ಯಾವುದೇ ಗಟ್ಟಿ ತುಂಡುಗಳು ಕಾಣಿಸದೆ ಒಂದು ಹದಕ್ಕೆ ಬಂದಾಗ ಒಮ್ಮೆ ಹದವನ್ನು ಚೆಕ್ ಮಾಡಿಕೊಳ್ಳಬೇಕು. ತುಂಬ ತೆಳ್ಳಗೆ ಇರಬಾರ್ದು, ಸ್ವಲ್ಪ ದಪ್ಪವಾಗಿ ಹಾಗೂ ಚೆನ್ನಾಗಿ ಅಂಟಿಕೊಳ್ಳುವಂತಹ ಹದಕ್ಕೆ ಬೆಲ್ಲ ಬಂದರೆ ಸಾಕಾಗತ್ತೆ. ಈ ಹದಕ್ಕೆ ಬಂದ ತಕ್ಷಣವೇ ನಾವು ಈಗಾಗಲೇ ಹುರಿದು ತಯಾರಿಸಿ ಇಟ್ಟುಕೊಂಡಿರುವ ಶೇಂಗಾ ಮತ್ತು ಎಳ್ಳಿನ ಪುಡಿಯನ್ನು ಇದಕ್ಕೆ ಸೇರಿಸೋಣ. ಈಗ ಶೇಂಗಾ ಮತ್ತು ಎಳ್ಳಿನ ಪುಡಿ ಬೆಲ್ಲದ ಜೊತೆ ಚೆನ್ನಾಗಿ ಬೆರೆಯುವಂತೆ ನಿಧಾನವಾಗಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಹೀಗೆ ಕಲಸುತ್ತಾ ಹೋದಂತೆ ಶೇಂಗಾ ಮತ್ತು ಎಳ್ಳಿನ ಪುಡಿ ಬೆಲ್ಲವನ್ನು ಚೆನ್ನಾಗಿ ಹಿಡಿದುಕೊಂಡು ಮಿಶ್ರಣ ನಿಧಾನವಾಗಿ ಗಟ್ಟಿಯಾಗುತ್ತಾ ಬರುತ್ತದೆ. ಇದೇ ನಮ್ಮ ಲಡ್ಡು ತಯಾರಿಸಲು ಬೇಕಾದ ಸರಿಯಾದ ಹದ. ಮಿಶ್ರಣ ತುಂಬ ಗಟ್ಟಿಯಾಗುವ ಮೊದಲೇ ಸ್ಟವ್ ಆಫ್ ಮಾಡಿ ಸ್ವಲ್ಪ ಬಿಸಿ ಕಡಿಮೆಯಾದ ನಂತರ ಕೈಗೆ ತಡೆಯುವಷ್ಟು ಬಿಸಿ ಇದ್ದಾಗ ಉಂಡೆಗಳನ್ನು ಕಟ್ಟಿಕೊಳ್ಳೋಣ. ಕೊನೆಯದಾಗಿ ಸ್ವಲ್ಪ ತುಪ್ಪವನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಯನ್ನು ಕಟ್ಟಿಕೊಳ್ಳೋಣ. ನೋಡಿ, ನಮ್ಮ ರುಚಿಯಾದ ಹಾಗೂ ಸರಳವಾಗಿ ತಯಾರಿಸಬಹುದಾದ ಶೇಂಗಾ ಮತ್ತು ಎಳ್ಳಿನ ಲಡ್ಡು ಈಗ ಸವಿಯಲು ಸಿದ್ಧವಾಗಿದೆ. ಈ ಲಡ್ಡುಗಳನ್ನು ತಯಾರಿಸಲು ಹೆಚ್ಚು ಸಾಮಗ್ರಿಗಳು ಬೇಕಾಗಿಲ್ಲ. ಮನೆಯಲ್ಲೇ ಸುಲಭವಾಗಿ ಸಿಗುವ ಶೇಂಗಾ, ಎಳ್ಳು ಮತ್ತು ಬೆಲ್ಲದಿಂದಲೇ ರುಚಿಯಾದ ಲಡ್ಡನ್ನು ತಯಾರಿಸಿಕೊಳ್ಳಬಹುದು. ಶೇಂಗಾ ಮತ್ತು ಎಳ್ಳಿನಲ್ಲಿ ದೇಹಕ್ಕೆ ಅಗತ್ಯವಾದ ಕೆಲವು ಪೋಷಕಾಂಶಗಳು ಕೂಡ ಇರುವುದರಿಂದ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಮನೆಯಲ್ಲೇ ತಯಾರಿಸಿಕೊಂಡು ಸವಿಯಲು ಇದು ಒಳ್ಳೆಯ ಆಯ್ಕೆಯಾಗಿದೆ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಒಮ್ಮೆ ತಯಾರಿಸಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.